ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಸಾದಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಿಲವರತಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಬೀದಿ ನಾಯಿಗಳ ಹಾವಳಿಗೆ ಕುರಿಗಾಯಿಗಳು ತತ್ತರಿಸಿದ್ದಾರೆ. ಎಸ್, ಕಳೆದ 3 ತಿಂಗಳಿನಿಂದ 10 ರಿಂದ 15 ನಾಯಿಗಳ ಗುಂಪುಗಳು ಕುರಿಗಳ ಮೇಲೆ ದಾಳಿ ನಡೆಸುತ್ತಿದ್ದು, ಈಗಾಗಲೇ 20 ರಿಂದ 30ಕ್ಕೂ ಹೆಚ್ಚು ಕುರಿಗಳು ಸಾವನ್ನಪ್ಪಿವೆ ಎಂದು ಕುರಿಗಾಯಿಗಳು ಆರೋಪಿಸಿದ್ದಾರೆ. ಈ ನಡುವೆ ಒಂದು 3-4 ತಿಂಗಳಿಂದ ಜಾಸ್ತಿ ನಾಯಿ ಕಾಟ ಜಾಸ್ತಿ ಆಗ್ಬಿಟ್ಟಿದೆ ಊರಲ್ಲಿ. ಅದು ನೆನ್ನೆ ಸುಮಾರು ಅಂದ್ರೆ ನಮ್ಗೆ ಒಂದು 30-40 ಕುರಿ ಹೋಗಿದ್ದಾವೆ. ನಮ್ಗೆ ಯಾರು ಪೊಲಿಸ್ತಾ ಇಲ್ಲ, ಯಾವ ಅಧಿಕಾರಿನೂ ಬರ್ತಾ ಇಲ್ಲ. ಅದಕ್ಕೆ ಏನಂತ ದಯವಿಟ್ಟು ಪರಿಹಾರ ಕೊಡ್ಬೇಕಂತ ಯಾರ ಅವರು ಇರೋ ರಾಜಕೀಯ ನಾಯಕಗಳು ಆದ್ರೆ ಯಾರನ್ನಾಗ್ಲಿ ಅದ್ರ ಬೇಕಂತ ಹೊಸ ಇವು ಎಲ್ಲ ಕೊಡ್ಬೇಕು. ನಮ್ಗೆಲ್ಲ ಸಪೋರ್ಟ್ ಮಾಡ್ಬೇಕಂತ ನಾವು ಮನವಿ ಮಾಡ್ಕೊಂತ ಇದೀವಿ. ಸಮಸ್ಯೆ ಕುರಿತು ಗ್ರಾಮ ಪಂಚಾಯಿತಿ ಹಾಗೂ ಸಂಬಂಧಪಟ್ಟ ಇಲಾಖೆಗಳಿಗೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಕುರಿಗಾಯಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗಾಯಗೊಂಡ ಕುರಿಗಳನ್ನು ಪಶು ವೈದ್ಯ ಆಸ್ಪತ್ರೆಗೆ ಕೊಂಡೊಯ್ದರೂ ಸಮರ್ಪಕ ಚಿಕಿತ್ಸೆ ಸಿಗುತ್ತಿಲ್ಲ. ಇದರಿಂದ ಖಾಸಗಿ ಚಿಕಿತ್ಸೆಗೆ ಮೊರೆ ಹೋಗಬೇಕಾಗಿ ಬರ್ತಾ ಇದೆ. ಹೆಚ್ಚುವರಿ ಆರ್ಥಿಕ ಹೊರೆ ಎದುರಿಸುತ್ತಿದ್ದಾರೆ ಎನ್ನಲಾಗ್ತಾ ಇದೆ. ಇನ್ನು ಸರ್ಕಾರವೇ ನಮ್ಮನ್ನು ರಕ್ಷಣೆ ಮಾಡದಿದ್ದರೆ ನಾವು ಯಾರನ್ನ ಆಶ್ರಯಿಸಬೇಕು? ನಮ್ಮ ಕುರಿಗಳು ಮತ್ತು ನಮ್ಮ ಬದುಕನ್ನ ಕಾಪಾಡಿಕೊಳ್ಳಲು ಬಂದೂಕನ್ನಾದರೂ ಕೊಡಿ ಎಂದು ಕುರಿಗಾಯಿಗಳು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ನಾಯಿಗಳ ಹಾವಳಿಯಿಂದ ಜೀವನೋಪಾಯ ಕಳೆದುಕೊಳ್ಳುತ್ತಿರುವ ಅನೇಕ ಕುಟುಂಬಗಳು ಬೆಂಗಳೂರಿನಂತಹ ನಗರಗಳಿಗೆ ವಲಸೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಬೀದಿ ನಾಯಿಗಳ ಹಾವಳಿಗೆ ಕಡಿವಾಣ ಹಾಕಲು ಹಾಗೂ ಕುರಿಗಾಯಿಗಳಿಗೆ ಸೂಕ್ತ ಪರಿಹಾರ ಕಲ್ಪಿಸಲು ಸಂಬಂಧಪಟ್ಟ ಇಲಾಖೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂಬುದು ಸ್ಥಳೀಯರ ಒತ್ತಾಯವಾಗಿದೆ. ವರದಿಗಾರರು ಮೋಹನ್ ಕುಮಾರ್, PTV ನ್ಯೂಸ್ ಕನ್ನಡ, ಚಿಕ್ಕಬಳ್ಳಾಪುರ.